ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ನೋಡಿದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರಿಯಲ್ಮಿ 3 ಪ್ರೋನ ಒಂದು ಫೀಚರ್ಸ್. ಹಾಗೆ ಈ ಒಂದು ಫೋನ್ನ ತಗೋಬೇಡವೋ, ಹಾಗೆ ಈ ಒಂದು ಫೋನ್ ನೀವು ರೆಡ್ಮಿ ನೋಟ್ 7 ಪ್ರೋನ ಕಂಪೇರ್ ಮಾಡಿದ್ರೆ ಸೊ ಈ ಫೋನ್ ಎಷ್ಟು ಮಟ್ಟಿಗೆ ಬೆಸ್ಟು, ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತಾ, ಅದು ಬೆಸ್ಟಾ ಇಲ್ಲ ಇದು ಬೆಸ್ಟಾ ಅಂತ ನೀವು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಸಪೋರ್ಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ. ಎಸ್ ಹೌದು ಫ್ರೆಂಡ್ಸ್, ಮೊದಲನೇದಾಗಿ ರಿಯಲ್ಮಿ 3 ಪ್ರೋ ಹೇಳಿದಾಗೇ ಒಂದು ಅದ್ಭುತವಾದ ಫೋನ್ನ ಲಾಂಚ್ ಮಾಡಲಾಗಿದೆ. ಒಂದು ಬೆಸ್ಟ್ ಸ್ಪೆಸಿಫಿಕೇಶನ್, ಒಂದು ಬೆಸ್ಟ್ ಪ್ರೈಸಲ್ಲಿ ಆಲ್ಮೋಸ್ಟ್ ಆಲ್ ಒಂದು ರೆಡ್ಮಿಗೆ ಕಾಂಪಿಟೇಷನ್ ಆಗಿ ಲಾಂಚ್ ಮಾಡ್ತಾ ಇದೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಯಾವುದೇ ಕಂಪ್ನಿಗಳು ಯಾವುದೇ ರೀತಿಯ ಒಂದು ಕಾಂಪಿಟೇಷನ್ ಮಾಡಿದ್ರು ಅದರಲ್ಲಿ ಖುಷಿಯಾಗೋದು ಮಾತ್ರ ಗ್ರಾಹಕರು, ಅಂದರೆ ನಾವು. ಸೊ ಅಂತಹ ಒಂದು ಸೇಮ್ ಸಿಚುವೇಶನ್ ಇವಾಗ ಬಂದಿದೆ. ರಿಯಲ್ಮಿ 3 ಪ್ರೋ ಮತ್ತು ಒಂದು ರೆಡ್ಮಿ ನೋಟ್ 7 ಪ್ರೋ ಒಂದು ಪ್ರೋ ಗೇಮ್ ಇಲ್ಲಿ ನಡೀತಾ ಇದೆ. ಎಸ್ಪೆಷಲಿ ಒಂದು ಎರಡು ಫೋನ್ಸ್ ಕಂಪೇರ್ ಮಾಡಿದರೆ ಯಾವ ಫೋನ್ ತೊಗೊಳೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ರಿಯಲ್ಮಿ 3 ಪ್ರೋನ ಒಂದು ಫೀಚರ್ಸ್ಗಳ ನೋಡೋದಾದ್ರೆ ಫಸ್ಟ್ ಮೊದಲನೇದಾಗಿ ನಿಮಗೆ 6.3 ಇಂಚಸ್ ನಿಮಗೆ ಫುಲ್ HD ಪ್ಲಸ್ ಒಂದು ರೆಸಲ್ಯೂಷನ್ ಒಂದು ಡಿಸ್ಪ್ಲೇ ಸಿಗುತ್ತೆ, ಒಂದು ವಾಟರ್ ಟಾಪ್ ನಾಚ್ ಡಿಸ್ಪ್ಲೇ ಸಿಗುತ್ತೆ. ಅದಾದಮೇಲೆ ನಿಮಗೆ ಏನೋ ಇದು IPS ಡಿಸ್ಪ್ಲೇ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ಬ್ಯಾಕ್ ಸೈಡಲ್ಲಿ ನಿಮಗೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 16+5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಫ್ರಂಟಲ್ಲಿ ನಿಮಗೆ ಬೆಸ್ಟ್ ಸೆಲ್ಫಿ 25 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಅದಾದಮೇಲೆ ನಿಮಗೆ 4050 mAh ಬ್ಯಾಟ್ರಿಯ ಒಂದು ಕೆಪಾಸಿಟಿ ಕೊಡಲಾಗಿದೆ. ಅದಲ್ಲದೆ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಓಕ್ ಚಾರ್ಜ್ 3.2 ಒಂದು ಫಾಸ್ಟೆಸ್ಟ್ ಚಾರ್ಜ್ನ ಒಂದು ಫೋನಲ್ಲಿ ಕೊಡಲಾಗ್ತದೆ. ನೆಕ್ಸ್ಟು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ ನಿಮಗೆ 2.2 GHz ಒಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 710 ಚಿಪ್ಸೆಟ್ನ ಕೊಡಲಾಗ್ತದೆ. ಒಂದು ಪವರ್ಫುಲ್ ಚಿಪ್ಸೆಟ್, ಆಲ್ಮೋಸ್ಟ್ ಆಲ್ ಈಕ್ವಲ್ ಟು 675 ಅಂತಲೇ ಹೇಳ್ಬೋದು. ಎರಡು ಕೂಡ ಆಲ್ಮೋಸ್ಟ್ ಆಲ್ ಸೇಮ್ ಬರುತ್ತೆ, ಬಟ್ ನಂಬರಲ್ಲಿ ಒಂದು ಸ್ವಲ್ಪ ಮುಂದೆ ಇದೆ. ಬಟ್ ಅದರ ಅರ್ಥ ನಂಬರ್ ಗೇಮಲ್ಲಿ ಗೊತ್ತಲ್ಲ ನಿಮಗೆ. ಸೊ ಹಾಗಾಗಿ ಎರಡೂ ಒಂದು ಸೇಮ್ ಪ್ರೊಸೆಸರ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಿಮಗೆ 616ನ ಒಂದು ಆಂಡ್ರಿನೋ ಗ್ರಾಫಿಕ್ಸ್ ಕಾರ್ಡ್ ಸಿಗುತ್ತೆ, ಒಂದು ಬೆಸ್ಟ್ ಗೇಮಿಂಗ್ ಆಗಿ. ಸೊ ಒಂದು ಬೆಸ್ಟ್ ಬ್ಯಾಟ್ರಿ, ಬೆಸ್ಟ್ ಡಿಸೈನ್, ಬೆಸ್ಟ್ ಡಿಸ್ಪ್ಲೇ, ಪ್ರತಿಯೊಂದು ಫೀಚರ್ಸ್ ನಿಮಗೆ ಒಂದು ಫೋನಲ್ಲಿ ಸಿಗುತ್ತೆ. ಸೊ ಗೊತ್ತಲ್ಲ ಯಾವುದೆಲ್ಲ ಫೀಚರ್ಸ್ ಬರುತ್ತೆ. ಹಾಗೆ ನಿಮಗೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂದ್ಬಿಟ್ಟು ಪೈನ ಮೇಲ್ಗಡೆ ನಿಮಗೆ ಕಲರ್ OS 6.2 ನಿಮಗೆ ಸಿಗುತ್ತೆ. ಒಂದು ಏನು ಯೂಸರ್ ಇಂಟರ್ಫೇಸ್ ನಿಮಗೆ ಏನು ಒಪ್ಪೋದಲ್ಲಿ ಏನು ಸಿಗುತ್ತೆ ಅದು ನಿಮಗೆ ರಿಯಲ್ಮಿ 3 ಪ್ರೋನಲ್ಲಿ ಕೂಡ ನಿಮಗೆ ಸಿಗ್ತಾ ಇದೆ. ಪ್ರೈಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ 4GB ವರ್ಷನ್ ಬಂದ್ಬಿಟ್ಟು ನಿಮಗೆ ಕೇವಲ 13,999 ಆದರೆ 6GB ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 16,999. ಆಲ್ಮೋಸ್ಟ್ ಆಲ್ ಸೇಮ್ ಈಕ್ವಲ್ ಟು MIನ ಒಂದು ನೋಟ್ 7 ಪ್ರೋನ ಒಂದು ಸೇಮ್ ಇದರಲ್ಲೇ ನಿಮಗೆ ಪ್ರೈಸು ನಿಮಗೆ ಮ್ಯಾಚ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಸೇಮ್ ಕಾಂಪಿಟೇಷನ್ ಪ್ರೈಸ್ಗೆ. ಬಟ್ ಇಲ್ಲ ಅಂದರೆ ಒಂದು 2-3 ಪಾಯಿಂಟಲ್ಲಿ ನಿಮಗೆ ಒಂದು ರಿಯಲ್ಮಿ 3 ಪ್ರೋ ಒಂದು ಬೆಸ್ಟ್ ಅನಿಸುತ್ತೆ. ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ Type-C ಇಲ್ಲ ಅಂದ್ರೂ 20 Wattsನ ಫಾಸ್ಟೆಸ್ಟ್ ಚಾರ್ಜಿಂಗ್ ಇದೆ. ಅದಲ್ಲದೆ ನಿಮಗೆ ಎರಡನೇದಾಗಿ ಈ ಒಂದು ಫೋನಲ್ಲಿ ನಿಮಗೆ ಫ್ರಂಟಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಾ ಜಾಸ್ತಿ ಬರುತ್ತೆ. ಹಾಗೆ ಒಂದು ಲುಕ್ ಕೂಡ ಸ್ವಲ್ಪ ಚೆನ್ನಾಗಿದೆ. ಇನ್ನು ರೆಡ್ಮಿ ಬಗ್ಗೆ ಮಾತಾಡಿದ್ರೆ ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ನಿಮಗೆ ಲೋ ಲೈಟಲ್ಲಿ ನಿಮಗೆ ಚೆನ್ನಾಗಿ ಬರುತ್ತೆ. ರಿಯಲ್ಮಿ 3ನ ಕಂಪೇರ್ ಮಾಡಿದ್ರೆ ರಿಯಲ್ಮಿ 3 ನಿಮಗೆ ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎರಡು ನಿಮಗೆ ಸೇಮ್ ಒಂದು ಕ್ಯಾಮ್ರಾ ಕ್ವಾಲಿಟಿಲಿ ಆಸ್ಪಾಸಲ್ಲಿ ನಿಮಗೆ ಸೇಮ್ ಬರುತ್ತೆ. ಸೆಲ್ಫಿ ಈ ಕಡೆ ಚೆನ್ನಾಗಿ ಬಂದರೆ ಆ ಕಡೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ. ಲೋ ಲೈಟಲ್ಲಿ ಆ ಕಡೆ ಚೆನ್ನಾಗಿ ಬಂದರೆ ಈ ಕಡೆ ನಿಮಗೆ ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ. ಕ್ಯಾಮ್ರಾ ಬಂದ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಆಗುತ್ತೆ. 48 MP ಇದು ಡಸಂಟ್ ಮ್ಯಾಟರ್. ಏನಕ್ಕೆ ಅಂತಂದರೆ ಇದು ಸೆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡು ಕೂಡ ಆಲ್ಮೋಸ್ಟ್ ಅಲ್ಲಿ ಬೆಟರ್ ಕ್ಯಾಮ್ರಾ ಇರತಕ್ಕಂತಹ ಒಂದು ಫೋನ್ಸ್ಗಳು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಲ್ಲಿ ಸೆಲ್ಫಿ ಅಂದರೆ ಅಫ್ಕೋರ್ಸ್ ನಿಮಗೆ ರಿಯಲ್ಮಿ 3 ಪ್ರೋ ಚೆನ್ನಾಗೇ ಇರುತ್ತೆ. ಅಂಡ್ ಆದ್ಮೇಲೆ ನೆಕ್ಸ್ಟು ನಿಮಗೆ MIನಲ್ಲಿ ನಿಮಗೆ Type-C ಪೋರ್ಟ್ ಕೊಟ್ಟರು, 4000 ಬ್ಯಾಟ್ರಿ ಕೊಟ್ಟರು ಕೂಡ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರೋದಿಲ್ಲ. ನಾರ್ಮಲ್ ಆಗಿ ಯೂಶುವಲ್ ಆಗಿ ಫಾಸ್ಟ್ ಚಾರ್ಜ್ ಅಂದರೆ ಬೇಸಿಕಲಿ ಚಾರ್ಜ್ ಆಗುತ್ತೆ. Type-C ಪೋರ್ಟ್ ಕೊಟ್ಟಿದ್ದಾರೆ. ಅದಲ್ಲದೆ ನಿಮಗೆ ಡ್ಯೂರಬಿಲಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ನಾನು ರೆಡ್ಮಿ ಕಡೆ ಐ ಕ್ಯಾನ್ ಸಜೆಸ್ಟ್. ಏನಕ್ಕೆ ಅಂದರೆ ರೆಡ್ಮಿ ಒಂದು ಗ್ಲಾಸ್ ಫಿನಿಶಿಂಗ್ ಮತ್ತು ಗೊರಿಲ್ಲಾ ಗ್ಲಾಸ್ ಅದೆಲ್ಲ ನಿಮಗೆ ಫ್ರಂಟ್ ಟು ಬ್ಯಾಕಲ್ಲಿ ಎರಡು ಕಡೆ ಕೊಟ್ಟರಿಂದ ನಿಮಗೆ ಟಫ್ ಆಗಿ ನಿಮಗೆ ನೋಟ್ 7 ಪ್ರೋ ನಿಮಗೆ ಸಿಗುತ್ತೆ. ಸೊ ಇನ್ನು ಇದರಲ್ಲಿ ಈ ಕಡೆ ಬಂದರೆ ನಿಮಗೆ ನಾನು ಬ್ಯಾಟ್ರಿ ಬಗ್ಗೆ ಹೇಳಿದಂಗೆ 4045 ಅಂದರೆ ಆಲ್ಮೋಸ್ಟ್ ಒಂದು 50 mAh 45 mAh ಬ್ಯಾಟ್ರಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಟ್ ಮೇನ್ ಆಗಿ ಅಂದರೆ ಓಕ್ ಚಾರ್ಜಿಂಗ್ ಇದೆ. ನಿಮಗೆ ಫಾಸ್ಟೆಸ್ಟ್ ಚಾರ್ಜಿಂಗ್ ಬೇಕು ಮತ್ತು 710 ಪ್ರೊಸೆಸರ್ ನಿಮಗೆ ಲೇಟೆಸ್ಟ್ ಪ್ರೊಸೆಸರ್ ಬೇಕು ಅಂತಂದರೆ ನೀವು ಇದಕ್ಕೆ ಆರಾಮಾಗ್ಬೋದು. ಆಲ್ಮೋಸ್ಟ್ ಅಲ್ಲಿ ಎರಡು ಒಂದು ಫೋನ್ ಬೆಟ್ರ್. ಇನ್ ಕೇಸ್ ನಿಮಗೆ ರಿಯಲ್ಮಿ ಏನಾದರೂ ಯೂಸ್ ಮಾಡಿ ಇಷ್ಟ ಆಗಿದ್ದರೆ ಒಂದು ಒಪ್ಪೋ ಫೋನ್ಸ್ಗಳು ಏನು ಸಿಮಿಲರ್ ಆಗಿ ನೀವು ರಿಯಲ್ಮಿ 3 ಪ್ರೋನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ರೆಡ್ಮಿ ನೋಟ್ 7 ಪ್ರೋ ಇಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ. ಎರಡು ಕೂಡ ಆಲ್ಮೋಸ್ಟ್ ಅಲ್ಲಿ ಈಕ್ವಲೆಂಟ್ ಆಗುತ್ತೆ. ಇನ್ ಕೇಸ್ ನೀವು ತೊಗೊಳ್ಳೇಬೇಕು ಅಂತಂದರೆ ಎರಡರೂ ನೀವು ಆರಾಮಾಗಿ ಯಾವುದೋ ಒಂದನ್ನು ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದು ಒಂದು ನನ್ನ ಒಂದು ಹಾನೆಸ್ಟ್ ಒಪಿನಿಯನ್. ಎರಡು ಫೋನ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ಒಂದು ಸೇಮ್ ಇದರಲ್ಲಾಗುತ್ತೆ. ಬಟ್ 48 ಸೆನ್ಸರ್
ಮೆಗಾಪಿಕ್ಸೆಲ್ ಜಾಸ್ತಿ ಸೆನ್ಸರ್ ಇದೆ ಆ್ಯಂಡ್ ಡ್ಯೂರಬಿಲಿಟಿ ಟಫ್ನೆಸ್ ಬೇಕು ಅಂತಂದರೆ ನೀವು ರೆಡ್ಮಿನ ಸೆಲೆಕ್ಟ್ ಮಾಡೋದು. ಬಟ್ ಇನ್ಫ್ರಾರೆಡ್ ಎಕ್ಸ್ಟ್ರಾ ನಿಮಗೆ ಬರುತ್ತೆ, ರಿಮೋಟ್ ಕಂಟ್ರೋಲ್ ನಿಮಗೆ ಎಕ್ಸ್ಟ್ರಾ ಬರುತ್ತೆ ಅದರೊಳಗಡೆ. ಇದರಲ್ಲಿ ರಿಮೋಟ್ ಇದು ಬರೋದಿಲ್ಲ, ಬಟ್ ಇದರಲ್ಲಿ ನಿಮಗೆ ಓಕ್ ಚಾರ್ಜಿಂಗ್ ಬರುತ್ತೆ. ಎರಡರಲ್ಲಿ ಒಂದು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಬೇಕಂದರೆ ನೀವು ರಿಯಲ್ಮಿ 3 Pro ಹೋಗಿ ಆಲ್ಮೋಸ್ಟ್ ಸೇಮ್ ಪ್ರೊಸೆಸರ್, ಸೇಮ್ ಗ್ರಾಫಿಕ್ಸ್ ಕಾರ್ಡ್ ಎಲ್ಲ ನಿಮಗೆ ಸೇಮ್ ಬರುತ್ತೆ. ನಿಮಗೆ ಗ್ರಾಫಿಕ್ಸ್ ಅಂದರೆ ನಿಮಗೆ ಏನೋ 617 ಕೊಟ್ಟಿರೋದ್ರಿಂದ ನಿಮಗೆ 616 ಕೊಟ್ಟಿದ್ದಾರೆ, ಅದರಲ್ಲಿ ನಿಮಗೆ 612 ಬರುತ್ತೆ, 675 Qualcomm Snapdragon ಪ್ರೊಸೆಸರ್ ಬರುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಫ್ರೆಂಡ್ಸ್ ನನ್ನ ಪ್ರಕಾರ. ಬಟ್ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ಮತ್ತು ಲೇಟೆಸ್ಟ್ ಸ್ವಲ್ಪ 710 ಪ್ರೊಸೆಸರ್ ಇರೋದ್ರಿಂದ ನಾನು ರಿಯಲ್ಮಿ 3 Proನ ಸಜೆಸ್ಟ್ ಮಾಡ್ತೀನಿ. ಇನ್ ಕೇಸ್ ನೀವು ರೆಡ್ಮಿನ ತುಂಬ ಇಷ್ಟಪಡ್ತೀರಾ ಅಂದರೆ ರೆಡ್ಮಿನ ಡೆಫಿನೆಟ್ಲಿ ನೀವು ತೊಗೋಬೋದು. ಸೊ ಒನ್ ಪಾಯಿಂಟ್ ನಿಮಗೆ ನಾನು ರೆಡ್ಮಿ ನೋಟ್ 7 Proನಲ್ಲಿ ಕೊಡೋದೇನಪ್ಪ ಅಂತಂದರೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಡ್ಯೂರಬಿಲಿಟಿ ನಿಮಗೆ ಜಾಸ್ತಿ ಇರ್ತದೆ. ಈ ಕಡೆ ಬಂದರೆ ನಿಮಗೆ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಪೋರ್ಟ್ ಬರುತ್ತೆ, ಓಕ್ 3.2. ನನಗೆ ಅದು ಫೀಚರ್ಸ್ ತುಂಬ ಇದು ಅದೇ ಎಸ್ಪೆಷಲಿ ಅಂದರೆ ನಿಮ್ಮ ಬಾಕ್ಸ್ ಒಳಗಡೆ ನಿಮಗೆ ಆ ಒಂದು ಚಾರ್ಜನ್ನು ಕೊಡ್ತಾರೆ. ಯೂಶುವಲಿ ಒಂದು ಆ ಚಾರ್ಜನ್ನ ಸಪ್ರೇಟ್ ಪರ್ಚೇಸ್ ಮಾಡೋಕ್ಕಾಗಲಿ ಆ ಒಂದು ಅಷ್ಟು ದೊಡ್ಡ ಚಾರ್ಜನ್ನು. ಸೊ ಇದು ಒಂದು ಟೋಟಲ್ ರಿವ್ಯೂ ರಿಯಲ್ಮಿ 3 Proನ ಹಾಗೆ ಯಾವ್ದನ್ನ ತೊಗೋಬೇಕು ಅಂತ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಒಂದು ಕ್ಲಾರಿಫೈ ಕೊಟ್ಟಿದೆ ಅನ್ಕೋತೀನಿ. ಸೊ ಡೆಫಿನೆಟ್ಲಿ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಬೋದು. ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ ಒಂದು 2 ಫೋನ್ಸ್ಗಳು ನೀವು ಸೆಲೆಕ್ಟ್ ಮಾಡ್ಬೋದು. ಏನೋ 2 ಫೋನ್ಸ್ಗಳು ಬೆಸ್ಟ್ ಫೋನ್ಸ್ಗಳು ನನ್ನ ಪ್ರಕಾರ. ಸೊ ಇದು ನನ್ನ ಒಂದು ಟೋಟಲ್ ರಿವ್ಯೂ ಮತ್ತು ಕಂಪ್ಯಾರಿಸನ್ ವಿತ್ ನೋಟ್ 7 Pro ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಇದೇ ರೀತಿನ ಟೆಕ್ನಿಕಲ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತವಾದ ವಿಡಿಯೋ ಜೊತೆಗೆ. ತನಕ ಗುಡ್ ಬೈ.